ನಾನು ಸ್ಯಾರಿ ತಂದಿದ್ನಲ್ಲ, ರೆಡಿ ಸ್ಯಾರಿ. ಸೊ ನಾನು ಅದು ಅವತ್ತು ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ ಆವಾಗ. ಹಾಗಾಗಿ ನಾನು ಈಗ ಫುಲ್ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರೆಡಿ ಸ್ಯಾರಿನೇ, ಎಲ್ಲ ರೆಡಿ ಇತ್ತು. ಬ್ಲೌಸ್, ಸ್ಯಾರಿ ಎಲ್ಲ ರೆಡಿನೇ, 1 ಮಿನಿಟ್ ಸ್ಯಾರಿ. ಬಟ್ ನಾನು ಇದು ಬ್ಲೌಸಿಗೆ ಕೆಲವು ಆಲ್ಟ್ರೇಷನ್ ಮಾಡಿದ್ದೀನಿ. ಫಸ್ಟ್ ತೋರಿಸಿದಾಗ ಇದು ಸ್ಲೀವ್ಲೆಸ್ ಇತ್ತಲ್ವ ಬ್ಲೌಸ್, ಬಟ್ ಈಗ ನಾನು ಇದಕ್ಕೆ ಸ್ಲೀವ್ಸ್ ಕೊಡ್ಸಿದ್ದೀನಿ. ಸೊ ರಫಲ್ ಸ್ಲೀವ್ಸ್ ಕೊಟ್ಟಿದ್ದೀನಿ, ಆರೆಲ್ಸ್ ಇದಕ್ಕೆ ಕ್ಯಾಪ್ ಸ್ಲೀವ್ಸ್ ಅಂತಾರೆ, ಲೇಯರ್ ಅಂತಾರೆ, ಇಲ್ಲ ಅಂಬ್ರೆಲಾ ಸ್ಲೀವ್ಸ್ ಅಂತಾರೆ. ಸೊ ನೀವು ಡಿಸೈನರಿಗೆ ಹೇಳಿದರೆ ಈ ರೀತಿ ಮಾಡಿಕೊಡ್ತಾರೆ. ನಾನಂತೂ ಫುಲ್ ಈ ಸ್ಯಾರಿ ಒಂದೇ ದಿನದಲ್ಲಿ ತೊಗೊಂಡು ಒಂದೇ ದಿನದಲ್ಲಿ ಇಷ್ಟೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ. 2 hours ಟೈಲರ್ ಹತ್ರ ಕೂತ್ಕೊಂಡು ಇದನ್ನು ನಾನು ಸ್ಟಿಚ್ ಮಾಡಿಸಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಇದು ಹೇಗೆ ಸ್ಟಿಚ್ ಮಾಡಿಸೋದು ಅಂತ, ಅವ್ರಿಗೆ ಗೊತ್ತಿಲ್ಲ ಇದು ಹೇಗೆ ಸ್ಟಿಚ್ ಮಾಡೋದು ಅಂತ. ನಾನೇ ಫುಲ್ ಯೂಟ್ಯೂಬಲ್ಲಿ 3-4 ವೀಡಿಯೋಸ್ ನೋಡಿ ನಾನು ಕಲ್ತ್ಕೊಂಡು ಆಮೇಲೆ ನಾನು ಅದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದು. ಸೊ ಈ ರೀತಿ ಕಟ್ ಮಾಡಬೇಕು, ಹೀಗೆ ಫುಲ್ ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು 3 ಲೇಯರ್ಸ್ ಈ ರೀತಿ ಹೊಲಿಬೇಕು ಅಂತ ಫುಲ್ ತೋರಿಸ್ಕೊಟ್ಟು ಪಕ್ಕದಲ್ಲೇ ಕೂತಿ ಹೊಲಿಸ್ಕೊಬಂದಿರೋ ಸ್ಯಾರಿ 2 hours. ಸೊ ಬೆಳಗ್ಗೆ ಹೋದಳು, ನೈಟ್ ನಾನು 8 o'clock ಆಯಿತು ಮನೆಗೆ ಬರೋತ್ತಿಗೆ. ಇಷ್ಟೆಲ್ಲ ಸ್ಯಾರಿ ಎಲ್ಲ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಬರೋ ಸರಿ. ಸೊ ಇಷ್ಟೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಯಾಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಇದು ವೇರ್ ಮಾಡಿ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಇದು ಬ್ಲೌಸೇ ಅಷ್ಟೇ ತುಂಬಾ ಗ್ರ್ಯಾಂಡಾಗಿದೆ. ಇದೊಂಥರ ಪಾರ್ಟಿ ವೇರ್ ಸ್ಯಾರಿ ಇದೆ. ಸೊ ಇದು ಬ್ಲೌಸೇ ಅಷ್ಟೇ ತುಂಬಾ ಗ್ರ್ಯಾಂಡಾಗಿದೆ. ಇದೊಂಥರ ಪಾರ್ಟಿ ವೇರ್ ಸ್ಯಾರಿ. ಸೊ ಪಾರ್ಟೀಸಿಗೆಲ್ಲ ಈ ಥರ ನೈಟ್ ಪಾರ್ಟೀಸಿಗೆಲ್ಲ ಈ ಥರ ಸ್ಯಾರಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಇದು ಸಿಕ್ವೆನ್ಸ್ ಸ್ಯಾರಿ ಆಗಿರೋದ್ರಿಂದ ಈ ಥರ ಒಂಥರ ಇದು ಶಿಮರಿ ಲುಕ್ ಥರ ಕಾಣುತ್ತೆ. ಬಟ್ ಇದು ಶಿಮರ್ ಸ್ಯಾರಿ ಅಲ್ಲ, ಶೈನಿಂಗ್ ಸ್ಯಾರಿ ಅಲ್ಲ, ಇದೆಲ್ಲ ಟಿಕ್ಲೀಸಲ್ಲಿ ಇದು ವರ್ಕ್ ಮಾಡಿದ್ದಾರೆ. ಬಟ್ ತುಂಬ ಗ್ರ್ಯಾಂಡಾಗಿದೆ ಬ್ಲೌಸ್ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು. ಇದು ಕಲರು ರಾಯಲ್ ಬ್ಲೂ, ಒಂಥರ ಬ್ಲ್ಯಾಕ್ ಶೇಡಲ್ಲಿ ಬರುತ್ತೆ ಈ ಕಲರ್. ಆ್ಯಂಡ್ ಇದು ಸ್ಯಾರಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಸ್ಯಾರಿನೂ ಅಷ್ಟೇ ಕಂಪ್ಲೀಟ್, ಇದು ಕಾಂಟ್ರಾಸ್ಟ್ ಅಲ್ಲ, ಎಲ್ಲ ಒಂದೇ ಕಲರ್ ಇರೋದು ಸ್ಯಾರಿ. ಆ್ಯಂಡ್ ಇದು ಪಲ್ಲು. ಸೊ ಪಲ್ಲು ಇದು ಬಾರ್ಡರ್ ಹೀಗೆ ಬರುತ್ತೆ, ಈ ರೀತಿ ಬಾರ್ಡರ್ ಬರುತ್ತೆ. ಆ್ಯಸ್ ಯು ಕ್ಯಾನ್ ಸಿ, ಈಗ ನೋಡಿ ಈ ರೀತಿ ಬಾರ್ಡರ್ ಬರುತ್ತೆ. ಬಾರ್ಡರಲ್ಲಿ ಚೂರೇ ರಫಲ್ ವರ್ಕ್ ಮಾಡಿದ್ದಾರೆ, ಫ್ರಿಲ್ಸ್ ಕೊಟ್ಟಿದ್ದಾರೆ, ಸ್ವಲ್ಪನೇ ಫ್ರಿಲ್ಸ್ ಕೊಟ್ಟಿದ್ದಾರೆ, ತುಂಬ ಉದ್ದ ಕೊಟ್ಟಿಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ ಫ್ರಿಲ್ ಕೊಟ್ಟಿರೋದು. ಆ್ಯಂಡ್ ಇದು ಬಂದ್ಬಿಟ್ಟು ಪಲ್ಲು. ಸೊ ಪಲ್ಲು ಹೆಂಗಿತ್ತು ಅಂದರೆ, ಅಂಗಡಿಲಿ ರೆಡಿ ಸ್ಯಾರೀಸಲ್ಲಿ ಪಲ್ಲು ಅವರೇ ಪಲ್ಲು ರೆಡಿ ಮಾಡಿದರು. ಈ ಥರ ರೆಡಿ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿದರು. ಈ ಥರ ಹಿಂಗೆ ಸ್ಟಿಚ್ ಮಾಡಿದರು. ಸೊ ದಟ್ ಅದು ನಾವು ಫುಲ್ ಪಿನ್ನೇ ಹಾಕೋಬೇಕು. ನಾವು ಬೇಕಂದರೆ ಹಿಂಗೆ ಸಿಂಗಲ್ ಪಿನ್ ಹಾಕೋಣೋ ಆಪ್ಷನ್ ಇರಲಿಲ್ಲ. ಯಾಕಂದರೆ ಅದು ಆಲ್ರೆಡಿ ಅವರು ಸ್ಟಿಚ್ ಮಾಡಿ ಇಲ್ಲೊಂದು ಕೀ ಚೈನ್ ಹಾಕಿದರು. ಬಟ್ ನನಗೆ ಆ ರೀತಿ ಇಷ್ಟ ಆಗಲಿಲ್ಲ. ಬಿಕಾಸ್ ನಾವು ಈ ಸ್ಯಾರಿ ಆದರೆ ನಾವು ಸಿಂಗಲ್ ವೇರ್ ಆದರೂ ಹಾಕ್ಕೋಬೋದು. ಈ ಥರ ಹೀಗೆ ಸಿಂಗಲ್ ಪಿನ್ ಮಾಡ್ಕೋಬೋದು ಹಿಂಗೆ. ಆರೆಲ್ಸ್ ಬೇಡ, ಸಿಂಗಲ್ ಬೇಡ ಅಂದರೆ ಈ ರೀತಿ ಆದರೂ ನಾವು 1 ಪಿನ್ ಮಾಡ್ಕೋಬೋದು. ಹಾಗಾಗಿ ನಾನು ಈ ಥರ ತೊಗೊಂಡೆ. ನೀವು ಅಂಗಡಿಗೆ ಹೋಗಿ ಕೇಳಿದರೆ ಈ ಥರ ರೆಡಿ ಸ್ಯಾರಿ ಅವರು 1 ಮಿನಿಟ್ ಸ್ಯಾರಿ ಕೊಡಿ ಅಂದರೆ ಕೊಡ್ತಾರೆ. ನಾನಿದು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ನಾನಿದು ಇಲ್ಲೇ ಶಾಪ್ ಚಿಕ್ಕಮಂಗ್ಳೂರಲ್ಲೇ ನಾನು ತೊಗೊಂಡಿದ್ದು ಶಾಪಲ್ಲಿ. ಸೊ ಇದು ನಿಮ್ಗೆ ಬೇಕು ಅಂದರೆ ನೀವು ಶಾಪಲ್ಲಿ ಹೋಗಿ ಈ ಥರ ರೆಡಿ ಸ್ಯಾರಿ ಕೇಳಿದರೆ ಕೊಡ್ತಾರೆ. ಈವನ್ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದೇ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ. ನೀವು ತರಿಸಿ ಕ್ವಾಲಿಟಿ ಚೆನ್ನಾಗಿದ್ರೆ ನೀವು ಅದನ್ನ ಇಟ್ಕೋಬೋದು. ಇಲ್ಲಾಂದರೆ ರಿಟರ್ನ್ ಮಾಡಿ ಶಾಪಲ್ಲೇ ನೀವು ನೋಡಿ ಬೈ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಇದು ಹೇಗೆ ಅಂದರೆ ಉಪ್ಪು ಕೊಟ್ಟಿರ್ತಾರೆ. ಇದು ನಾವೇನು ಸಿಕ್ಸ್ಕೊಳೋದು ಬೇಡ, ಆ ಥರ ಏನೂ ಇಲ್ಲ. ಜಸ್ಟ್ ಹಾಗೆ ಹೇಳಿದ್ನಲ್ಲ 1 ಮಿನಿಟ್ ಅಂತ. ಸೊ ಫಸ್ಟ್ ಸ್ಟಾರ್ಟಿಂಗ್ ನನಗೆ 2 ಹುಕ್ ಕೊಟ್ಟಿದ್ರು, ಬಟ್ ನನಗೆ ಲೂಸ್ ಆಗ್ತಿತ್ತು. ಹಾಗಾಗಿ ನಾನು ಎಕ್ಸ್ಟ್ರಾ 2 ಹುಕ್ನ ನಾನೇ ಟೈಲರಿಗೆ ಹೇಳಿ ನಾನು ಹಾಕ್ಸ್ಕೊಂಡಿದ್ದೀನಿ, ಎಕ್ಸ್ಟ್ರಾ 2 ಹುಕ್. ಆ್ಯಂಡ್ ನರ್ಗೆ ಬಂದು ಅವರೇ ಮಾಡಿರ್ತಾರೆ ನೋಡಿ. ಇದು ನರ್ಗೆಗೆ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ಇದಾದ ಆ ಹುಕ್ಕಿಗೆ ಫಿಟ್ ಆಗುತ್ತೆ. ಸೊ ಈ ಥರ ಸ್ಯಾರಿಲಿ ಏನಂದರೆ ಬರೀ 3-4 ನರ್ಗೆ ಅಷ್ಟೇ ಕೊಟ್ಟಿರ್ತಾರೆ. ತುಂಬ ನರ್ಗೆ ಇರಲ್ಲ, ಜಸ್ಟ್ 3-4 ಅಷ್ಟೇ. ನಾವು ಜಸ್ಟ್ ರೆಗ್ಯುಲರ್ ಸ್ಯಾರಿ ತೊಗೊಂಡ್ರೆ ನಾವು ಎಷ್ಟು ನರ್ಗೆ ಬೇಕು ನಾವು ಅಷ್ಟು ಮಾಡ್ಕೋಬೋದು. ಬಟ್ ಇದರಲ್ಲಿ ಹಾಗಲ್ಲ, ಅವರೇ ರೆಡಿ ಮಾಡಿರೋದ್ರಿಂದ ಅವ್ರು ರೆಡಿಯಾಗಿ ಕೊಟ್ಟಿರ್ತಾರೆ. ನೋಡಿ ಇಷ್ಟು ನರ್ಗೆ ಇದೆ ಇದರಲ್ಲಿ ಅಷ್ಟೇ, ಜಸ್ಟ್ ಒಂದು 3-4 ಇದೆ, ಅಷ್ಟು ಗೊತ್ತಾಗಲ್ಲ. ಇದನ್ನು ಹೇಗೆ ವೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಇದು ಆ್ಯಂಡ್ ಬಿಫೋರ್ ದಟ್ ಇದ್ರ ಬಾರ್ಡರ್ನ ತೋರಿಸ್ತೀನಿ. ನಾನು ಕೆಳಗಡೆ ವರ್ಕ್ ಹೇಗಿದೆ ಅಂದರೆ ನೋಡಿ, ಕೆಳಗಡೆ ಬಾರ್ಡರ್ ಈ ಥರ ಬರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಬಾರ್ಡರ್, ಸಿಂಗಲ್ ಲೇಯರ್ ಬಾರ್ಡರ್ ಬಂದಿಲ್ಲ, ಫುಲ್ಲು ಈ ಥರ. ಓಕೆ, ಇದು ಹೇಳ್ತಿದ್ನಲ್ಲ ಏನು ಬಾರ್ಡರ್. ಸೊ ಈ ಬಾರ್ಡರ್ ನೋಡಿ, ಈ ಬಾರ್ಡರ್ ಕೂಡ
ಹೀಗಿದೆ. ಸಿಂಗಲ್ ಲೇಯರ್ ಬಾರ್ಡರ್ ಬಂದಿಲ್ಲ, ಪಲ್ಲು ಅಂತ ತೋರಿಸಿದ್ನಲ್ಲ ಆ ರೀತಿ ಬಂದಿಲ್ಲ. ಇದು ಹಿಂಗೆ, ಇದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಇದು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ಡಿಸೈನ್ ಇದೆ ಟ್ರಯಾಂಗಲ್ ಶೇಪಲ್ಲಿ. ಹಾಗೆ ಆಲ್ಟರ್ನೇಟ್ ಟ್ರಯಾಂಗಲ್ಸಲ್ಲಿ ಈ ರೀತಿ ಬಾರ್ಡರ್ನ ಡಿಸೈನ್ ಮಾಡಿದ್ದಾರೆ ಅವರು. ಸೊ ಈ ಥರ ಆಲ್ಟರ್ನೇಟ್ ಟ್ರಯಾಂಗಲ್ಸ್ ಇದೆ, ಮಧ್ಯ ಪ್ಲೇನು ಮತ್ತು ಡಿಸೈನ್ ಬಂದಿದೆ. ಸೊ ಇದು ತುಂಬಾ ಚೆನ್ನಾಗಿದೆ, ಒಂಥರ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಯಾರಿಗಾದರೂ ಈ ಥರ ಸ್ಯಾರೀಸ್ ತೊಗೋಬೇಕು ಅಂತಿದ್ರೆ ಐ ಡೆಫಿನೆಟ್ಲಿ ಸೇ ಎಸ್ ಟು ದಿಸ್, ಬಿಕಾಸ್ ಇರಬೇಕು, ಎಲ್ಲ ಥರ ಸ್ಯಾರೀಸು ಇರಬೇಕು. ಸೊ 1 ಮಿನಿಟ್ ಸ್ಯಾರಿ ಕೂಡ, ಈ ಥರ ರೆಡಿ ಸ್ಯಾರಿ ಕೂಡ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು. ಯಾಕಂದರೆ ಎಷ್ಟು ಬೇಗ ನೀವು ಎಷ್ಟೇ ಎಮರ್ಜೆನ್ಸಿಲಿದ್ರು ಈ ಥರ ಸ್ಯಾರಿ ಆರಾಮಾಗಿ ಹಾಕೋಬೋದು. 1 ಮಿನಿಟ್ ಅಂತಾರೆ, ಬಟ್ ನಾನಂತೂ ಈ ಸ್ಯಾರಿನ ಜಸ್ಟ್ 10 ಸೆಕೆಂಡಲ್ಲಿ ವೇರ್ ಮಾಡ್ತೀನಿ. ಬೇಕಾದ್ರೆ ನಾನು ಈಗ ನಿಮ್ಗೆ ತೋರಿಸ್ತೀನಿ. ಇದು ಸೊ ಒಂದು ತುದಿ ಒಂದು ಎಂಡ್ ಹಿಂಗೆ ಇಟ್ಕೊತೀರಾ, ಈಗ ಡೈರೆಕ್ಟ್ ನೆರಿಗೆನೇ ಹಾಕೊಳ್ಳೋದು. ಸೊ ನೋಡಿ, ನರ್ಗೆ ಎಲ್ಲಿಗೆ ಬರಬೇಕು ಹಿಂಗೆ ಕರೆಕ್ಟಾಗಿ ಮಿಡಲಲ್ಲಿ ನೋಡ್ಕೊಂಡು ಹೀಗೆ ಇದನ್ನು ಹಾಕಿದರೆ ಆಯಿತು. ಇವೆರಡು ಇದು ಈ ಹುಕ್ಕಿಗೆ ಇದು ನರ್ಗೆದು ಹುಕ್ ಫಿಟ್ ಮಾಡಿದರೆ ಅಷ್ಟೇ, ರೆಡಿ ಆಯಿತು, ಸಿಂಪಲ್. ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಇದನ್ನು ತೊಗೊಂಡು ಹೀಗೆ ಸರ್ಗ್ ಹಾಕೊಳ್ಳೋದಷ್ಟೇ. ಪಲ್ಲುನ ಹೀಗೆ ಹಾಕೊಂಡ್ರೆ ಸ್ಯಾರಿ ರೆಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ, ಎಷ್ಟು ಬೇಗ ನಾನು ಈ ಸ್ಯಾರಿನ ವೇರ್ ಮಾಡಿದೆ ಅಂತ. ಆ್ಯಂಡ್ ಇದು ಈ ಬ್ಲೌಸಿಗೆ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಈ ಸ್ಯಾರಿ. ಬಟ್ ಆ್ಯಸ್ ಐ ಸೆಡ್, ಈ ಬ್ಲೌಸ್ ಹಾಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದಕ್ಕೆ. ಇದು ಬ್ಲೌಸ್ ತುಂಬ ಗ್ರ್ಯಾಂಡ್ ಇರೋದ್ರಿಂದ ಸ್ಯಾರಿ ಸ್ವಲ್ಪ ಸಿಂಪಲಾಗಿ ಕೊಟ್ಟಿದ್ದಾರೆ, ಬಟ್ ತುಂಬಾ ಚೆನ್ನಾಗಿದೆ. ಬಾರ್ಡರ್ ಇದೆಲ್ಲ ಚೆನ್ನಾಗಿದೆ. ನಾನು ಹೇಳ್ದಂಗೆ ಇದು ಪಲ್ಲು ಈ ರೀತಿ ಸ್ಟಿಚ್ ಆಗಿಲ್ವಲ್ಲ, ಹಾಗಾಗಿ ಇದು ನಾವು ಹೇಗೆ ಬೇಕು ಆ ರೀತಿ ಹಾಕ್ಕೋಬೋದು. ಈ ಥರ ಫುಲ್ ಪಿನ್ ಮಾಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಜಸ್ಟ್ ಈ ರೀತಿ ಸಿಂಗಲ್ ಪಿನ್ ಆದರೂ ಮಾಡ್ಕೋಬೋದು. ಸೊ ನಿಮಗೆ ಹೇಗೆ ಇಷ್ಟ ಆ ರೀತಿ ಇದನ್ನು ಮಾಡ್ಕೋಬೋದು. ಈಗ ಸಿಂಗಲ್ ಪಿನ್ ಆದರೂ ಆಯಿತು ಅಥವಾ ಫುಲ್ ಪಿನ್ ಆದರೂ ಹಾಕ್ಕೋಬೋದು. ಹಾಗಾಗಿ ನಾನು ಈ ಥರ ತೊಗೊಂಡೆ, ಇಲ್ಲಾಂದರೆ ಆಲ್ರೆಡಿ ಸ್ಟಿಚ್ ಆಗಿರೋ ಅಂಥದ್ದಿತ್ತು. ಆ್ಯಂಡ್ ಬ್ಲೌಸ್ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಆ ಲುಕ್ನ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಹೇಗೆ ಕಾಣುತ್ತೆ ಅಂತ, ಸೊ ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ, ಓಕೆನಾ? ಪಾಪು ಏನು ಮಾಡ್ತಿದ್ದೆ? ನೀನು ಯಾವ್ದು ತಗೊಬಂದೆ ತೋರಿಸು. ಸೊ ಇವತ್ತು ನಮ್ಮ ಪಾಪು ಶಾಪಿಂಗ್ ಹೋಗ್ಬಿಟ್ಟಿದ್ದ, ಒಬ್ಬನೇ ಶಾಪಿಂಗ್ ಹೋಗಿದ್ದಾನೆ. ನೋಡೋಣ ಏನೇನು ತಂದಿದ್ದಾನೆ ಅಂತ. ಒಬ್ಬನೇ ಅಲ್ಲ, ನಾನು ಹೋಗಿದ್ದೆ ಶಾಪಿಂಗ್. ಹಂಗೆ ಇಟ್ಕೋ, ತೋರಿಸು, ನನಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಆ್ಯಕ್ಚುಲಿ ನಂಗೆ ಇದು ಇಷ್ಟ ಆಯಿತು, ಇದು ನಾನು ಸೆಲೆಕ್ಟ್ ಮಾಡಿದ್ದು, ನಂಗೆ ತುಂಬ ಇಷ್ಟ ಆಯ್ತು ಇದು. ಆ್ಯಂಡ್ ಇದು ಮತ್ತು ಇದು ನಾನು ಸೆಲೆಕ್ಟ್ ಮಾಡಿದ್ದು ಅಲ್ಲ ಪಾಪು. ನೆಕ್ಸ್ಟ್ ನ್ಯೂಯಾರ್ಕ್ ಪಿಂಕ್ ಕಲರ್. ತೆಗಿಡು, ಅಲ್ಲೇ ಇಡು, ಫೋನ್ ಮಾಡಿಡು. ಸೊ ಲೆಕ್ಕನೇ ಇಲ್ಲ, ಎಷ್ಟು ಸತಿ ಹೊರಗಡೆ ಹೋಗ್ತೀವಿ, ಎಷ್ಟು ಸತಿ ಶಾಪಿಂಗ್ ಮಾಡ್ತೀವಿ ಗೊತ್ತಿಲ್ಲ. ಹೋದಾಗೆಲ್ಲ ಏನಾದರೂ ತರ್ತಾನೆ ಇರೋದು. ಕಂಟಿನ್ಯೂಸ್ 3-4 ಡೇಸಿಂದ ಶಾಪಿಂಗ್ ಆಗಿದೆ. ಅವತ್ತು ಒಂದು ಸತಿ ಶಾಪಿಂಗ್ ಹೋಗಿದೆ, ನೆನ್ನೆ ಸ್ಯಾರಿ ಶಾಪಿಂಗ್, ಇವತ್ತು ಮತ್ತೆ ಈ ಶಾಪಿಂಗ್. ಸೊ ನಮ್ಮ ಮನೇಲಿ ತರ್ತಾನೇ ಇರ್ತೀವಿ, ಹೋದಾಗೆಲ್ಲ ಏನಾದರೂ ಶಾಪ್ ಮಾಡ್ಕೊಂಡು ಬರ್ತಾನೆ ಇರ್ತೀವಿ. ಹಾಗೆ ಅಂತೂ ಬರಲ್ಲ, ಡೈಲಿ ಹೋದರೆ ಡೈಲಿ ತರೋದು. ಹಾಗೆ ಕಾಲೇಜಿಗೆ ಹೋದಾಗಲೇ ಅನಿಸುತ್ತೆ ಸುಮ್ಮನೆ ಮನೆಗೆ ಬರೋದು ನಾನು ತಿನ್ಕೊಂಡು. ವೇರ್ ಇಸ್ ಗಂಗಾ? ಹಾಂ, ಆಸ್ಕರ್ ಫಿಶ್ಶಿಗೆ ಗಂಗಾ ಅಂತ ಹೆಸರಿಟ್ಟಿದ್ದಾನೆ. ಹೇ ಗಂಗಾ, ಸೇ ಹಾಯ್. ಗಂಗಾ ಹಾಯ್ ಅನು, ಹಾಯ್ ಅನು ಗಂಗಾ. ಗಂಗಾ ಹಾಯ್ ಹೇಳಲ್ವಾ? ಹಾಯ್.
ಹಾಯ್ ಮಂಗ. ಹಾಂ, ಇದು ಗಂಗಾ, ನೀನು ಮಂಗ. ಓಕೆ ಓಕೆ, ಬಾಯ್. ಸಪೋಟ ಕೊಡು ಮಮ್ಮಿ, ಕೊಡು ಮಮ್ಮಿ. ಇಲ್ಲಿ ನಮ್ಮನೆ ಸಪೋಟ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ಇದು. ನಂಗೆ ಎಷ್ಟು ಇಷ್ಟ ಆಯಿತು ಅಮ್ಮ. ಇದಷ್ಟು ಹಣ್ಣಾಗಿಲ್ಲ, ಆದರೆ ಇನ್ನೂ ಸ್ವಲ್ಪ ವೈಟ್ ಇದೆ. ಅರೆ ತುಂಬ ಸ್ವೀಟ್ ಇರುತ್ತೆ, ನಂಗೆ ಸಖತ್ ಇಷ್ಟ ಇದು. ಸೀರಿಯಸ್ಲಿ ಇದು ಯಾವ ಬ್ರೀಡ್ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಶಾಪಲ್ಲಿ ಇಷ್ಟು ಚೆನ್ನಾಗಿ ಸಿಗಲ್ಲ. ಸಪೋಟದಲ್ಲೂ ಬಾದಾಮ್ ಬರುತ್ತಾ? ಇದು ಸ್ಪೂನಲ್ಲಿ ತಗೊಂಡು ತಿನ್ಬೇಕಿದೆ, ಸಕ್ಕತ್ತಾಗಿದೆ. ಇಲ್ಲೇ ಕಾಣುತ್ತೆ ಅದು, ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿದರೆ ಸಪೋಟ ಮರ ಕಾಣುತ್ತೆ. 1 ಸೆಕೆಂಡ್ ನೋಡಿ, ಇಲ್ಲಿ ಅಲ್ಲಿ ಪಪ್ಪಾಯ ಮರದ ಹತ್ರ ಸಪೋಟ ಮರ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ. ಅಮ್ಮ ಮಗ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ. ಸೋ ಬ್ಯುಸಿ ಆ್ಯಂಡ್ ಡೀಪ್ ಡಿಸ್ಕಷನ್ ಅಲ್ಲ.